ಮೊದಲನೇ ಪ್ರೀಮಿಯರ್ ಶೋ ಬಂದಿರೋದು, ಮೊದಲನೇ ರಿವ್ಯೂ ಕೊಡ್ತಿರೋದು ಅದು ನಮ್ಮ ಬಾಸ್ ಸಿನಿಮಾಗೆ, ವಿಜಯ್ ಅಂಕಲ್ ಸಿನಿಮಾಗೆ. ನನ್ನ ಫ್ಯಾಮಿಲಿ ಮೆಂಬರ್ ಪ್ರತಿಯೊಬ್ಬರು, ಅಂದರೆ ಈ ಸಿನಿಮಾ ಮಾಡಿರೋ ಪ್ರತಿಯೊಬ್ಬರು ನಮ್ಮ ತಂದೆ ಕ್ಲೋಸ್ ಫ್ರೆಂಡ್ಸು, ಒಂದು ಫ್ಯಾಮಿಲಿ ಇದ್ದಂಗೆ. ಮತ್ತು ನಮ್ಮ ಫ್ಯಾಮಿಲಿಯಿಂದ ಇನ್ನೊಬ್ರು ಇವತ್ತು ಎಂಟ್ರಿ ಆಗಿದೆ, ರಿತನ್ಯ ಅವರು. ನಾವು ಮೋನಿಕಾ ಅಂತ ಕರಿತಾ ಇರ್ತೀವಿ. ವೆಲ್ಕಮ್. ತುಂಬ ಚೆನ್ನಾಗಿದೆ, ಇಡೀ ಸಿನಿಮಾ ಸಕ್ಕತ್ತಾಗಿದೆ. ಸತ್ಯ ಅಣ್ಣಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ 10 ವರ್ಷ 11 ವರ್ಷ ಆಗಿತ್ತು ಮೇ ಬಿ ಸಾರಥಿ ಮಾಡಿ. ನಾನು ಅವಾಗ ತುಂಬ ಚಿಕ್ಕ ವಯಸ್ಸಲ್ಲಿ ಶೂಟಿಂಗ್ ಸ್ಪಾಟ್ ಹೋಗ್ಬೇಕಾದ್ರೆ ನಮ್ಮ ಸತ್ಯ ಅಣ್ಣನ ಮಾತಾಡ್ಸಿ ನೋಡ್ತಾ ಇದ್ದಿದ್ದು. ಆದರೆ ಇವತ್ತು ಕಮ್ಬ್ಯಾಕ್ ಆಗಿ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿರೋದಂತೂ ತುಂಬ ಚೆನ್ನಾಗಿದೆ. ನಮ್ಮ ಬಾಸ್ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಲೇಡಿ ಸೂಪರ್ ಸ್ಟಾರ್ ಅಂತ ಅನ್ಸ್ಕೊಂಡು ಆಗೋಗಿದೆ, ಪಟ್ಟ ಸಿಕ್ಕಾಗೋಗಿದೆ. ನಿಜವಾಗ್ಲೂ ಖುಷಿ ಆಗ್ತಿದೆ. ಒಳ್ಳೆದಾಗಿ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ಲ್ಯಾಂಡ್ ಲಾರ್ಡ್. ಥ್ಯಾಂಕ್ ಯು. ಅವ್ರ ಜೋಡಿ ಬೇರೆಪ್ಪ. ನಾನು ಅಂತೀಯಣ್ಣ. ಎಸ್, ಎಲ್ರಿಗೂ ನಮಸ್ಕಾರ. ಮೂವಿ ಮಾತ್ರ ಸಕ್ಕತ್ತಾಗಿತ್ತು. ಎಷ್ಟು ಎಂಜಾಯ್ ಮಾಡಿದೆ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳ್ಕೊಳ್ಳೋಕ್ಕೆ ಮತ್ತೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ರಚ್ಚು ಮ್ಯಾಮ್ ಆ್ಯಕ್ಟಿಂಗ್ ಅಂತೂ ಬ್ಯಾಕ್ ಟು ಬ್ಯಾಕ್ ವಾವ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ಗೂಸ್ ಬಂಪ್ಸ್ ಬಂತು ಅಂತಂದರೆ, ಸ್ಪೆಷಲಿ ಉಮಾಶ್ರೀ ಮ್ಯಾಮ್ ಕ್ಯಾರೆಕ್ಟ್ರು ಕೂಡ ಎಷ್ಟು ಸಕ್ಕತ್ತಾಗಿತ್ತು ಅಂತಂದರೆ ಇಟ್ ವಾಸ್ ಲೈಕ್ ವಾವ್ ಮೂಮೆಂಟ್ ಸುಮಾರಿತ್ತು. ಆ್ಯಂಡ್ ನಮ್ಮ ರಾಜ್ಬಿ ಶೆಟ್ಟಿ ಸರ್ ವಿಲನ್ ಆಗಿ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ದುನಿಯಾ ಸರ್ ಮಗಳಿಗೂ ಕೂಡ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ಅವರ ಫಸ್ಟ್ ಸಿನಿಮಾ ಇದು ಅಂತ ಅನಿಸ್ತಾನೇ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಇಟ್ ವಾಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಗೂಸ್ ಬಂಪ್ ಸಿನಿಮಾ. ಎಲ್ಲರೂ ತಪ್ಪದೆ ನೋಡಬೇಕು ಆ್ಯಂಡ್ ಕನ್ನಡ ಸಿನಿಮಾ ಬೆಳೆಸಿ. ಥ್ಯಾಂಕ್ ಯು.